ಎಲ್ರಿಗೂ ನಮಸ್ಕಾರ. ಇವತ್ತು ಈ ಪ್ರತಿಭಟನೆಯನ್ನ ನಾನು ಯಾರಿಗೆ ಸಮರ್ಪಿಸ್ತೀನಿ ಅಂತಂದ್ರೆ, ಇಟಲಿಯ ಪ್ರಧಾನಿ ಮೆಲೋನಿಗೆ ಮೆಲೋಡಿ ಕೊಟ್ಟಂತ ಕಿಲಾಡಿಗೆ ನಾನು ಈ ಪ್ರತಿಭಟನೆಯನ್ನ ಸಮರ್ಪಿಸ್ತೀನಿ. ಯಾಕಂತಂದ್ರೆ ನಮ್ಮ ದೇಶ ಒತ್ತಿ ಉಳಿತಾ ಇದ್ರು ಕೂಡ ಇಟಲಿ ಪ್ರಧಾನಿಗೆ ಹೋಗಿ ಮೆಲೋಡಿ ಕೊಟ್ಟು ಬಂದ್ರಲ್ಲ ಅಂತ ಕಿಲಾಡಿಗೆ ಇದನ್ನ ಸಮರ್ಪಣೆ ಮಾಡಬೇಕು. ನಮ್ಮ ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಇಂದಿನ ಯುವಕರೇ ಮುಂದಿನ ನಮ್ಮ ದೇಶದ ಭವಿಷ್ಯ ಅಂತ ಹೇಳಿ. ಆದ್ರೆ ಇವತ್ತೇನಾಗಿದೆ ಅಂತಂದ್ರೆ 2014ರಲ್ಲಿ ನಮ್ಮ ದೇಶದಲ್ಲಿ ಅಧಿಕಾರ ಹಿಡಿದಂತ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದ ಬಿಜೆಪಿ ಸರ್ಕಾರ ಅಧಿಕಾರ ಹಿಡಿದಂತ ಸಂದರ್ಭದಲ್ಲಿ ದೇಶದ ಯುವಕರಿಗೆ ಒಂದು ಆಶ್ವಾಸನೆಯನ್ನು ಕೊಡುತ್ತೆ. ಏನಂತ ಹೇಳುತ್ತೆ ಅಂದ್ರೆ, ಪ್ರತಿ ವರ್ಷ ನಾವು 2 ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೀವಿ ಅಂತ ಹೇಳುತ್ತೆ. ಆದ್ರೆ 2 ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡೋದಿರ್ಲಿ, ಪ್ರತಿ ವರ್ಷ 70 ಲಕ್ಷ ಜನ ಇವತ್ತು ನಿರುದ್ಯೋಗದ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ನಾವು ಅದನ್ನ ಪ್ರಶ್ನೆ ಮಾಡಬೇಕಾಗಿದೆ. 12 ವರ್ಷ ಆಗಿದೆ ಅಧಿಕಾರ ಹಿಡಿದು. ನಮ್ಮ ದೇಶದ ದೊಡ್ಡ ದುರಂತ ಅಂದ್ರೆ ಯಾವುದು ಅಂದ್ರೆ, ಒಬ್ಬ ಪ್ರಧಾನಮಂತ್ರಿ ಇದುವರೆಗೂ ಒಂದೇ ಒಂದು ಸುದ್ದಿಗೋಷ್ಠಿ ಪತ್ರಿಕಾಗೋಷ್ಠಿಯನ್ನ ಮಾಡದೇ ಇರೋದೇ ನಮ್ಮ ದೇಶದ ದೊಡ್ಡ ದುರಂತ. ಇಂಥ ವ್ಯಕ್ತಿ ನಮ್ಮ ದೇಶದ ಪ್ರಧಾನಿಯಾಗಿರೋದು. ನಮ್ಮ ದೇಶದಲ್ಲಿ ಅನೇಕ ಜನ ಬಡವರು ಮತ್ತೆ ಮಧ್ಯಮ ವರ್ಗದವರು ವಿದ್ಯಾರ್ಥಿನಿಯರು ಏನ್ ಮಾಡ್ತಾರೆ, ತುಂಬಾ ಕನಸುಗಳನ್ನ ಕಟ್ಕೊಂಡು ನಾನು ಡಾಕ್ಟರ್ ಆಗ್ಬೇಕು, ವೈದ್ಯಕೀಯ ಶಿಕ್ಷಣ ಪಡಿಬೇಕು ಅಂತ ಹೇಳಿ ಹಗಲು ರಾತ್ರಿ ಕಷ್ಟಪಟ್ಟು ನಾನು ಡಾಕ್ಟರ್ ಆಗ್ಬೇಕು ಅಂತ ಒಂದು ಕನಸನ್ನ ಕಟ್ಕೊಂಡಿರ್ತಾರೆ. ಅದ್ರ ಜೊತೆಗೆ ಅವರ ಪೋಷಕರು ಕೂಡ ತಮ್ಮ ಮಕ್ಕಳು ವೈದ್ಯಕೀಯ ಶಿಕ್ಷಣ ಸಿಗ್ಬೇಕು, ಅವರು ಡಾಕ್ಟರ್ ಆಗ್ಬೇಕು, ಜನರು ಸೇವೆ ಮಾಡಬೇಕು ಅಂತೇಳಿ ಕನಸನ್ನ ಕಟ್ಕೊಂಡು ಹಗಲು ರಾತ್ರಿ ಶ್ರಮ ಪಟ್ಟು ತಮ್ಮ ದುಡಿಮೆಯ ಜೊತೆಗೆ ಸಾಲ ಆದ್ರೂ ಮಾಡಿ ತಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯೆಯನ್ನ, ಶಿಕ್ಷಣವನ್ನ, ವೈದ್ಯಕೀಯ ಶಿಕ್ಷಣ ಕೊಡಿಸ್ಬೇಕು ಅಂತ ಕನಸು ಕಟ್ಕೊಂಡಿರ್ತಾರೆ. ಆದ್ರೆ ಅವೆಲ್ಲರ ಕನಸುಗಳಿಗೆ ಇವತ್ತು ಕೇಂದ್ರ ಸರ್ಕಾರ ತಣ್ಣೀರು ಎರಚಿದೆ. ಯಾಕಂತಂದ್ರೆ ನಮ್ಮ ದೇಶದಲ್ಲಿ ಒಂದು ವಿದ್ಯಾರ್ಥಿ ವೈದ್ಯಕೀಯ ಶಿಕ್ಷಣ ಪಡಿಬೇಕು ಅಂತಂದ್ರೆ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಬರಿಬೇಕಾಗುತ್ತೆ, ನೀಟ್ ಅಂತ ಕರೀತಾರೆ ಅದನ್ನ. ಆ ನೀಟ್ ಎಕ್ಸಾಮ್ ಅನ್ನ ಬರಿಬೇಕು ಅಂದ್ರೆ, ಎಂಟ್ರೆನ್ಸ್ ಎಕ್ಸಾಮ್ ಮಾಡ್ಬೇಕಾದ್ರೆ ಅದಕ್ಕೆ ಪ್ರಶ್ನೆ ಪತ್ರಿಕೆಗಳು ಇರ್ತವೆ. ಆದ್ರೆ ಈ ಕೇಂದ್ರ ಸರ್ಕಾರದವರು ಒಂದಷ್ಟು ಜನ ಈ ಶ್ರೀಮಂತರ ಮಕ್ಕಳಿಗೆ ಉಚಿತವಾಗಿ, ಅಂದ್ರೆ ಇವರು ಯಾವುದೇ ರೀತಿ ಓದಲೆ ತಲೆ ಕೆಲಸ ಕೊಡದಲೆ ಕೇವಲ ದುಡ್ಡು ಕೊಟ್ಬಿಟ್ಟು ಪ್ರಶ್ನೆ ಪತ್ರಿಕೆನ ಸೋರಿಕೆ ಮಾಡಿಸ್ಕೊಂಡು ನಾವು ಈಸಿಯಾಗಿ ಓದಿ ಬರೆದು ಬಿಡೋಣ, ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿಸ್ಕೊಂಡು ಅಂತ ಹೇಳಿ ದುಡ್ಡು ಪಡೆದು ಅನೇಕ ಜನ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡ್ತಾರೆ. ಅದಾದ ನಂತರ ಏನಾಗುತ್ತೆ, ಈ ವಿಚಾರ ಗೊತ್ತಾದ ಕೂಡಲೇ ಕಷ್ಟಪಟ್ಟು ಓದಂತ 21 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ತಾರೆ. ಲಕ್ಷಾಂತರ ಜನ ಯುವಕ ಯುವತಿಯರ ಜೀವನ, ಭವಿಷ್ಯ, ಅವರ ಕನಸುಗಳು ಬೀದಿಗೆ ಬಂದು ನಿಲ್ತವೆ. ಇದ್ರ ಬಗ್ಗೆ ಯಾರು ಮಾತಾಡಲ್ಲ. ಇದನ್ನ ಪ್ರಶ್ನೆ ಮಾಡಬೇಕು ಅಂತ ಹೇಳಿ ಲಕ್ಷಾಂತರ ಜನ ಏನು ನೀಟ್ ಎಕ್ಸಾಮ್ ಇಂದ ವಂಚಿತರಾಗಿದ್ರು ಅವರೆಲ್ಲ ದೆಹಲಿಯಲ್ಲಿ ಪ್ರತಿಭಟನೆ ಮಾಡಬೇಕಾದ್ರೆ ಈ ನರೇಂದ್ರ ಮೋದಿ ಸರ್ಕಾರ ಏನ್ ಮಾಡುತ್ತೆ ಗೊತ್ತಾ, ಅವ್ರ ಮೇಲೆ ದೌರ್ಜನ್ಯ ಮಾಡುತ್ತೆ. ಅವ್ರನ್ನ ಪೊಲೀಸ್ನವ್ರು ಬಳಸ್ಕೊಂಡ್ಬಿಟ್ಟು ಪೊಲೀಸ್ನವ್ರ ಜೊತೆ ಈ RSS ಮತ್ತೆ ಬಿಜೆಪಿ ಗುಂಡಗಳಿಗೆ ಲಾಠಿ ಕೊಟ್ಬಿಟ್ಟು ವಿದ್ಯಾರ್ಥಿಗಳ ಮೇಲೆ ಅಮಾನುಷವಾಗಿ ಹಲ್ಲೆ ಮಾಡ್ತಾರೆ. 150ಕ್ಕೆ ಹೆಚ್ಚು ಜನ ಇವತ್ತು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ, ಕೈಕಾಲು ಮುರಿದಿದ್ದಾರೆ ಅವ್ರದ್ದು. ನಾವು ಸುಮ್ಮನೆ ಆರೋಪ ಮಾಡ್ತಿಲ್ಲ. ಯಾಕಂತ ಹೇಳಿದ್ರೆ ಈ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರದಲ್ಲಿ ಯಾರ್ಯಾರು ಆರೋಪಿಗಳಿದ್ದಾರೆ ಅದರಲ್ಲಿ ಬಹುತೇಕ ಜನರು ಬಿಜೆಪಿಯ ಪದಾಧಿಕಾರಿಗಳು, ವಿವಿಧ ಮೋರ್ಚಾಗಳ ಪದಾಧಿಕಾರಿಗಳು. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್, ನಾಲಾಯಕ್ ಶಿಕ್ಷಣ ಸಚಿವ ಯಾರು ಧರ್ಮೇಂದ್ರ ಪ್ರಧಾನ್ ಇದ್ದಾರೆ, ಅವರ ಹಿಂಬಾಲಕರು, ಇನ್ನುಳಿದ ಆರೋಪಿಗಳು ಅವರ ಹಿಂಬಾಲಕರು. ಹಾಗಾಗಿ ಇದನ್ನೆಲ್ಲ ವಿರೋಧಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಬೇಕಾದ್ರೆ ರಾಜೀನಾಮೆ ಕೇಳ್ತಾ ಇದ್ದಾರೆ. ಸಂವಿಧಾನದಲ್ಲಿ ಹಕ್ಕಿದೆ ನಮ್ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಲ್ಲಿ ನಮಗೆ ಪ್ರತಿಭಟನೆ ಹಕ್ಕು ಕೊಟ್ಟಿದ್ದಾರೆ. ಅದನ್ನ ಕೇಳ್ತಂತ ವಿದ್ಯಾರ್ಥಿಗಳ ಮೇಲೆ ಅಮಾನುಷವಾಗಿ ಹಲ್ಲೆ ಮಾಡಿದ್ದಾರೆ. ಈ ವಿಚಾರನ ಪ್ರಶ್ನೆ ಮಾಡೋದಕ್ಕೋಸ್ಕರ ನಮ್ಮ ನಾಯಕರು, ವಿರೋಧ ಪಕ್ಷದ ಲೋಕಸಭೆ ವಿರೋಧ ಪಕ್ಷದ ನಾಯಕರಾದಂತ ರಾಹುಲ್ ಗಾಂಧಿ ಅವರು ದೆಹಲಿಯ ಪ್ರಧಾನಮಂತ್ರಿ ಮನೆ ಎದುರುಗಡೆ ಧರಣಿ ಮಾಡ್ತಿರ್ಬೇಕಾದ್ರೆ ಅವ್ರ ಜೊತೆ ನಮ್ಮ AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು, ಹಾಗೆ ಪ್ರಿಯಾಂಕಾ ಗಾಂಧಿ ಅವರು, ಹಾಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಅನೇಕ ಮುಖಂಡರು ಅಲ್ಲಿ ಪ್ರತಿಭಟನೆ ಮಾಡಬೇಕಾದ್ರೆ ನಿನ್ನೆ ನಾವೆಲ್ಲ ನೋಡಿದ್ವಿ, ಅವರಿಗೆ ಒಬ್ಬ ಲೋಕಸಭೆ ವಿರೋಧ ಪಕ್ಷದ ನಾಯಕರು ಮೂಗಲ್ ರಕ್ತ ಬರಂಗಿ ಇವರು ಪೊಲೀಸರ ಕೈಯಲ್ಲಿ ಓಡಿಸ್ತಾರೆ ಅಂದ್ರೆ ಇಂಥ ಸರ್ಕಾರ ಇರ್ಬೇಕಾ ನಮ್ಗೆ? ಇನ್ನ ಸಾಮಾನ್ಯರ ಗತಿ ಏನು? ಒಬ್ಬ ಲೋಕಸಭೆ ವಿರೋಧ ಪಕ್ಷದ ನಾಯಕರ ಮೇಲೆ ಇವರು ದೌರ್ಜನ್ಯ ದಬ್ಬಾಳಿಕೆ ಮಾಡ್ತಾರೆ ಅಂದ್ರೆ ಇನ್ನ ಸಾಮಾನ್ಯರ ಜನರು ಇವರು ಹೆಂಗಿರೋದು? ನಾನು ಈ ಸರ್ಕಾರನ ತಾಲಿಬಾನ್ ಸರ್ಕಾರಕ್ಕೆ ಹೋಲಿಸಲ್ಲ. ಯಾಕಂತಂದ್ರೆ ತಾಲಿಬಾನ್ ಅವರು ಬಂದು ಇಲ್ಲಿ ಬಿರಿಯಾನಿ ತಿಂದು ಪ್ರೆಸ್ ಮೀಟ್ ಮಾಡಿ ಹೋಗಿದ್ದಾರೆ, ಆದ್ರೆ ನಮ್ಮ ದೇಶದ ಪ್ರಧಾನಿ ಕೈಲಿ ಪ್ರೆಸ್ ಮೀಟ್ ಮಾಡಕ್ಕಾಗಿರ್ಲಿಲ್ಲ. ಹಾಗಾಗಿ ನಾನು ತಾಲಿಬಾನ್ ಸರ್ಕಾರಕ್ಕೆ ಹೋಲಿಸಲ್ಲ, ಇದನ್ನ ಜರ್ಮನಿಯ ನಾಜಿ ಹಿಟ್ಲರ್ ಸರ್ಕಾರಕ್ಕೆ ಹೋಲಿಸ್ತೀನಿ. ಇದೇ ರೀತಿ ಪ್ರಜಾಪ್ರಭುತ್ವ ವಿರೋಧಿ ನಡೆ ಇದನ್ನ ಮುಂದುವರಿಸಿದ್ರೆ ಈ ನರೇಂದ್ರ ಮೋದಿಗೆ
ಜರ್ಮನಿಯ ನಾಜಿ ಹಿಟ್ಲರ್ಗೆ ಯಾವ ಪರಿಸ್ಥಿತಿ ಬಂತು, ಮುಂದಿನ ದಿನಗಳಲ್ಲಿ ಅದೇ ಪರಿಸ್ಥಿತಿ ಬರುತ್ತೆ ಅಂತ ನಾನು ಈ ಹೋರಾಟದ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಮಕ್ಕಳು ಮುಂದಿನ ದಿನಗಳಲ್ಲಿ ಒಳ್ಳೆ ಭವಿಷ್ಯ ಕೊಡುತ್ತೆ ಅಂತ ಈ ಸರ್ಕಾರದ ಒಳ್ಳೆ ಭವಿಷ್ಯ ಕೊಡ್ತಾರೆ ಅಂತಂದ್ರೆ ಖಂಡಿತವಾಗ್ಲೂ ಇಲ್ಲ. ನಮ್ಮೆಲ್ಲರ ಮಕ್ಕಳನ್ನ ಸಹೋದರನ್ನ ಇವರು ಬೀದಿಗೆ ತರ್ತಾರೆ. ಇವ್ರ ಭವಿಷ್ಯ ಯಾವುದೇ ಕಾರಣಕ್ಕೂ ಉಜ್ವಲ ಮಾಡಲ್ಲ. ಹಾಗಾಗಿ ಈ ಹೋರಾಟ ಇವತ್ತಿಗೆ ಯಾವುದೇ ಕಾರಣಕ್ಕೂ ನಿಲ್ಬಾರ್ದು. ಈ ಹೋರಾಟ ಮುಂದುವರಿಬೇಕು. ಈ ಪ್ರಜಾಪ್ರಭುತ್ವ ವಿರೋಧಿ ಮತ್ತೆ ಕಡು ಭ್ರಷ್ಟ ಸರ್ಕಾರ, ಯುವಕರ ವಿರೋಧಿ ಸರ್ಕಾರ, ಬಡವರ ವಿರೋಧಿ ಸರ್ಕಾರ ಏನು ಬಿಜೆಪಿ ಇವತ್ತು ಅಧಿಕಾರದಲ್ಲಿದೆ, ಆ ಸರ್ಕಾರ ತೊಲಗಿಸುವವರೆಗೂ ನಾವು ನಿದ್ರೆ ಮಾಡಬಾರ್ದು. ಆ ಸರ್ಕಾರನ ಕೆಳಗಿಳಿಸಿ ನಮ್ಮ ದೇಶ ರಕ್ಷಣೆ ಮಾಡಬೇಕು ಅಂತ